ನಾನು ಒಂದಿನ ಹುಡುಗಿ ಆದ್ರೆ ನಾನು ಏನ್ ಕೆಲಸ ಮಾಡ್ಬೋದು ಅದು ಹೆಂಗ್ ಹೇಳೋದಂದ್ರೆ ನಮ್ ಗರ್ಲ್ ಫ್ರೆಂಡ್ ಅವ್ರ ಬಗ್ಗೆ ಏನಾದ್ರು ಇದು ವಿಷಯ ಏನಾದ್ರು ಗೊತ್ತಾದ್ರೆ ಏನಂತ ಅಣ್ಣ ಈ ಬ್ಲಾಗ್ ಆ ತರ ಕಾನ್ಫಿಡೆನ್ಸ್ ಎಲ್ಲ ಕೊಡ್ಬೇಡ ನಮ್ಮ ಅಂತೀನಿ ನನ್ಗೆ ಕಳ್ಕೊಳ್ದು ಗೈಸ್ ಯಾಕಂದ್ರೆ ನಡೆಸ್ತಿರೋದು ನಾನಲ್ವಾ. ಬಾ ನಾನೇನ್ ಪಾಪ ಮಾಡಿದ್ದೆ ಅದೇನದು ಅಯೋಗ್ಯ ಅಯೋಗ್ಯ ನಾನು ಅಂದ್ರೆ ಹೋಗಿ ಅಂತಾನು ಹೇಳ್ತಾರೆ ಗಾಯ್ಸ್, ಅದಕ್ಕೆ ನಾನು ಲೆವೆಲ್ ಗೈಸ್ ಮಾಡ್ಬೇಡ. ಯಸ್ ಕಮಾನ್ ಚಿರೋ ಸ್ಟಾರ್ಟ್ ಮಾಡ್ಲಾ? ಯಾ ಸೊ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೂ ನೋಸ್ ಚಿರು ಬೆಟರ್. ಈ ಕಡೆ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಹೇಳ್ಕೊಡು. ಇದು ನಾನು ಫಸ್ಟ್ ಟೈಮ್ ಸೆಂಟ್ರಲ್ಲಿ ಕುತ್ಕೊಂಡು ಈ ವ್ಲಾಗ್ ನಡೆಸ್ಕೊಡ್ತಾ ಇದ್ದೀನಿ ಗೈಸ್. ನೋಡಿ, ಈ ಕಡೆ ನಮ್ಮ ತಂಗಿ, ಈ ಕಡೆ ನಮ್ಮ ಅಣ್ಣ. ಈ ವ್ಲಾಗಲ್ಲಿ ಎಲ್ರು ಮೂಗ್ರಾಗ್ಬಿಟ್ಟವ್ರು ಗೈಸ್. ಗೈಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆದ್ರೂ ಚಿರಂತದ್ದು ವೆಲ್ಕಮಿಂಗ್ ಇಷ್ಟ ಆಯ್ತಾ? ಇಲ್ಲಾಂದ್ರೆ ಅವ್ನು ವೆಲ್ಕಮಿಂಗ್ ಕೊಟ್ಟಾಗ್ಲೂ ನಾನು ಕೊಡ್ಬೇಕಾ? ಅಲ್ಲ, ನಮ್ಮ ಈ ಬ್ಯೂಟಿಫುಲ್ ವ್ಲಾಗರ್ ಹೆಂಗಂದ್ರೆ ಗೈಸ್, ಹಾಯ್ ವೆಲ್ಕಮ್. ಓಕೆ, ಈ ಕಡೆ ಥೋಡ ಮರೆ, ಈ ಕಡೆ ಮಾಡೋಣ. ಇವಾಗ ಸ್ಲೈಡ್ ಕೊಡ್ತೀನಿ. ರೈಟ್ ಸ್ಟಾರ್ಟ್. ನಾನಾದ್ರು ಒಂಚೂರು ಮಾತಾಡ್ಬಿಟ್ಟಾರೆ ಹೇಳ್ತಿದ್ದೆ ನಾನು. ಒಂದ್ ಸ್ವಲ್ಪ ಬಿಲ್ಡಪ್ ಕೊಡಪ್ಪ. ಫಸ್ಟ್ ಟೈಮ್ ಗೈಸ್, ಇವತ್ತು ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮು ಚಿರು ಸೆಂಟ್ರಲ್ ಕೂತ್ಕೊಂಡು ನಮ್ಮಿಬ್ರನ್ನ ಆಟಗಾರ ತರ ಮಾಡಿದ್ದಾನೆ. ಇವಾಗ ಒಂದ್ ಸ್ವಲ್ಪ ಬಿಲ್ಡಪ್ ಕೊಡ್ತಾನೆ. ಫಸ್ಟ್ ನಮ್ ಚೋಟ ಮರಿ, ನಮ್ ತಂಗಿ ಗೈಸ್ ನನ್ನ ಬಗ್ಗೆ ಎಷ್ಟು ಜೊತೆ ನಾನು ಹುಟ್ಟಿರೋ ಜಾಗದಲ್ಲೇ ಹುಟ್ಟಿದ್ದಾಳೆ ಗೈಸ್. ಹೌದಲ್ವಾ? ನನ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾಳೆ ಇಲ್ಲ ನೋಡೋಣ. ನಮ್ಮ ಅಣ್ಣ ಗೈಸ್, ನೀವು ಕೇಳೇಬೇಡಿ, ಬುಜ್ಜಿಗಿಂತ ಜಾಸ್ತಿ ನಮ್ಮ ಅಣ್ಣನೇ ಹೇಳೋದು ಅಂತಾನೆ ಗೊತ್ತು. ಇದೆಲ್ಲ ಪಕ್ಕ ಏನಂತ ಅಣ್ಣ ಈ ಬ್ಲಾಗು. ಆ ತರ ಕಾನ್ಫಿಡೆನ್ಸ್ ಎಲ್ಲ ಕೊಡ್ಬೇಡ ನಮ್ಮ ಅಂತೀನಿ ಗೈಸ್. ನನ್ಗೆ ನಾನ್ ಏನೋ ನನ್ ಬಗ್ಗೆ ಹೊಗಳುತ್ತಾನಂತ ಅನ್ಕೊಂಡ್ರೆ ಆನ್ಸರ್ ಬಗ್ಗೆ ಹೇಳ್ತಾನೆ. ಹುಟ್ಟಿರೋ ಜಾಗದಲ್ಲಿ ನಾನು ಹುಟ್ಟಿಲ್ಲ, ನಾನು ಹುಟ್ಟಿರೋದು ಬ್ರದರ್ ಫ್ರಮ್ ಅನದರ್ ಮದರ್ ಗೈಸ್. ನೋಡೋಣ, ಸಿಸ್ಟರ್ ಫ್ರಮ್ ಅನದರ್. ಏಯ್ ನೀ ಸಿಸ್ಟರ್ ಫ್ರಮ್ ಸೇಮ್ ಮದರ್. ಇವನು ಬ್ಲಾಗ್ ಮಾಡೋ ಟೈಮಲ್ಲಿ ಎಷ್ಟು ಸರಿ ಗೈಸ್. ಓಕೆ ಗೈಸ್, ಅದೇ ಅವನೇನ ಪಕ್ಕ ಅಣ್ಣ ನೀನ್ ನಿಂಗೇನ ಏನೋ ಅದೇ ನೆನೆ ಡೈರೆಕ್ಟ್ ಬಿಡಲ್ಲ ಸ್ಮೈಲು. ಅಣ್ಣ ಎಲ್ಲಿ ತಗೊಂಡೆ? ಓಕೆ, ಈಗ ಅವನೇನಾದ್ರು ಈ ಕಡೆ ಪಕ್ಕ ಅಣ್ಣ ಎಲ್ಲಿ ತಗೊಂಡೆ ಏನ ನಿನ್ ಸ್ಮೈಲ್ ಅಣ್ಣ. ಇವಾಗ ನೋಡಿ ಎಷ್ಟು ಭಯದಿಂದ ಮಾಡ್ತಾನೆ. ಕಮಾನ್, ಬಿ ಕಾನ್ಫಿಡೆನ್ಸ್ ಅಂಡ್ ಲೆಟ್ಸ್ ಗೋ ಗೈಸ್. ಇವತ್ತು ನಾವು ಮಾಡ್ತಿರೋದು, ಅಲ್ಲ ನಮ್ಮ ಚಿರು ಮಾಡ್ತಿರೋದು ಓ ನೋಸ್ ಮಿ ಬೆಟರ್. ಲೆಟ್ಸ್ ಗೋ. ಅಂಡ್ ನನಗೆ ಭಯ ಆಗ್ತೈತೆ ಏನಕ್ಕಂದ್ರೆ ನಮ್ಮ ಚೋಟ ಮರಿ ಚಿಕ್ಕ ವಯಸ್ಸಿಂದನೂ ಚಿರು ಜೊತೆ ಇರೋದು. ನಾನು ಮೋಸ್ಟ್ಲಿ 7 years ಇಂದ ಇರೋದು. ಗೊತ್ತಿಲ್ಲ ನಾನು ಎಷ್ಟು ಕಂಡಿಡ್ತೀನೋ, ಏನಾದ್ರು ತಪ್ಪಾಗಿ ಹೇಳ್ತೀನೋ, ಅಥವಾ ಇವ್ನು ಕೇಳೋ ಕ್ವಶನಿಗೆ ನನಗೆ ಆನ್ಸರೇ ಇರಲ್ವೋ. ಎನಿವೇಸ್, ಆಲ್ ದ ಬೆಸ್ಟ್. ಶುರು ಮಾಡುವ. ಸೊ ಗೈಸ್, ಇವಾಗ ಫಸ್ಟ್ ಕ್ವಶನು. ಎಲ್ಲ ವ್ಲಾಗರ್ಸು ಫಸ್ಟು ನನ್ನ ಫೇವ್ರೆಟ್ ಕಲರ್ ಕೇಳಿರ್ತಾರೆ, ಬಟ್ ನಾನು ಬೇರೆ ಕೇಳ್ತೀನಿ. ಸೊ ಚಿರುಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಗುಡ್ ಕ್ವಶನ್, ಯು ಆರ್ ಎ ಗುಡ್ ಕ್ವಶನ್. ಓಕೆ, ಸೊ ಈಗ ನಾನು ನಿಜ ಬರಿಬೇಕು ಸುಳ್ಳು ಬರಿಬೇಕು? ನಿಜಾನೇ ಬರಲಿ. ಹಂಗಾರೆ ಅದಕ್ಕೂ ಮುಂಚೆ ಪ್ರಮಾಣ ಮಾಡಿಸ್ಬೇಕು ಅನ್ಸುತ್ತೆ. ಸತ್ಯವನ್ನೇ ಹೇಳ್ತೀವಿ, ಸತ್ಯವನ್ನು ಬಿಟ್ಟು ಬೇರೆ ಏನೋ ಹೇಳೋದಿಲ್ಲ, ಸತ್ಯವನ್ನೇ ಹೇಳ್ತೇವೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಷ್ಟೇ. ಲೆಟ್ಸ್ ಗೋ. ಇರೋದನ್ನ ಬರೀರಿ, ಇರೋದನ್ನ ಬರೆಯೋಣ. ಓಕೆ ಗೈಸ್, ನನ್ನ ಉತ್ತರ ಬಂದ್ಬಿಟ್ಟು ಇಲ್ಲ. ನನ್ನ ಉತ್ತರ ಬಂದು ಎಸ್. ನನಗಿಲ್ಲ ಗೈಸ್, ಗರ್ಲ್ ಫ್ರೆಂಡ್ಸ್ ಅಲ್ಲ. ಗೈಸ್ ಇದ್ದಿದ್ರೆ ಡೆಫಿನೆಟ್ಲಿ ಬರೀತಿದ್ದೆ, ನನಗೆ ಗೊತ್ತು ಇಲ್ಲ ಅಂತ, ಅದಕ್ಕೆ. ಸೊ ಗೈಸ್, ಸೆಕೆಂಡ್ ಕ್ವಶನ್. ಒಂದ್ ಸ್ವಲ್ಪ ನಾವು ಆನ್ಸರ್ ಕಂಡಿಡಿದಾಗ ನಮ್ಮ ಅಣ್ಣ ಕಂಡಿಡ್ದ ಹೇಳ್ಬೇಕು ಇವೆಲ್ಲ ಎಂತ ಸಾವು ಮರ. ಓಕೆ, ನಮ್ದು ಒಂದು, ನಮ್ಮ ಚೋಟ ಮರಿದು 0. ನನ್ನಲ್ಲಿ ಒಂದು ಹ್ಯಾಬಿಟ್ಟು, ಅದು ಜಾಸ್ತಿ ಬೇರೆಯವ್ರನ್ನ ನಗಿಸುತ್ತೆ. ಅಂದ್ರೆ ಯಾವ ಹ್ಯಾಬಿಟ್ಟು? ಅರ್ಥ ಇಲ್ಲ. ಒನ್ ಹ್ಯಾಬಿಟ್ ಆಫ್ ಮೀ ವಿಚ್ ಮೇಕ್ಸ್ ಅದರ್ಸ್ ಹ್ಯಾಪಿ. ಒಂದೇ ಒಂದು ಬರಿಬೇಕಾ? ತೋರ್ಸಂಗಿಲ್ಲ, ನೀನಿಗೆ ಆನ್ಸರ್ ಹೇಳ್ಬೇಕು ನೀನ್ ಫಸ್ಟ್. ನಾನು ಬೇರೆಯವ್ರನ್ನ ಜಾಸ್ತಿ ನಗಿಸೋದು ನನ್ನ ಕಾಮಿಡಿ ಮತ್ತೆ ನಾನು ಡೈಲಾಗ್ಸ್ ಇಂದ. ನಾನು ಚಿರು ಕಾಮಿಡಿ ಅಂತಾನೆ ಬರ್ದಿರೋದು. ನಾನು ಚಿರು ಡೈಲಾಗ್ಸ್ ಜೋಕ್ಸ್ ಎರಡು ಬರ್ದಿದ್ದೀನಿ. ಡೈಲಾಗ್ಸ್ ಎರಡು ಬರ್ದಿರೋದು. ಅಮ್ಮ ಒಂದು ಬರಿಬೇಕು. ಅಮ್ಮ ಇವನ್ ಎರಡು ಇರು ಅಂತ ನಂಬರ್. ಏನು ಇಬ್ರಿಗೂ ಒಂದೊಂದ? ಇಬ್ರಿಗೂ ಸ್ಕೋರ್ ಎಷ್ಟು? ಸುದೀಪನ 2, 2, ನಮ್ ತಂಗಿ 1. ಹೇಳ್ಕೊಡುದು ಗೈಸ್, ಯಾಕಂದ್ರೆ ನಡೆಸ್ತಿರೋದು ನಾನಲ್ವಾ. ಬಾ ನಾನೇನ್ ಪಾಪ ಮಾಡಿದ್ದೆ? ನನ್ನ ಫೋನಲ್ಲಿ ಜಾಸ್ತಿ ಯೂಸ್ ಮಾಡೋ ಆ್ಯಪೇ ಅದು. ಆನ್ಸರ್ ಇಬ್ಬರದು ಗೊತ್ತಾಯ್ತು ಗೈಸ್, ಒಂದೇ ಬರೋದು ಇಬ್ರು.
ಹೇಳಪ್ಪ ಆನ್ಸರು. ಇನ್ಸ್ಟಾಗ್ರಾಮ್. ಇದೆಲ್ಲ ಗೊತ್ತಾ ಇವ್ರಿಗೆಲ್ಲ ಅಂತ. ಓಕೆ ಗೈಸ್, ಅಲ್ಲ 24 ಗಂಟೆ ನನ್ ಮುಂದೆನೆ ಇನ್ಸ್ಟಾ ಓಡಿಸ್ತಾ ಕೂತಿರ್ತಾನೆ. 1 ಸೆಕೆಂಡಿಗೆ ಬಾರೋ ಇಲ್ಲಿ ಅಂತ ಹೇಳಿರ್ತೀನಿ, ಹೋಗಿ ಮತ್ತೆ ಬರ್ಸ ಮತ್ತೆ ಇನ್ಸ್ಟಾಗ್ರಾಮ್ ಹಿಂಗ್ ಉಜ್ಜೋದು ಹಿಂಗೆ. ಅದೇನೋ ನಮಗೂ ಇನ್ಸ್ಟಾಗ್ರಾಮ್ಗೂ ತುಂಬಾ ರಿಲೇಶನ್ಶಿಪ್ ಇದೆ. ಇನ್ಸ್ಟಾಗ್ರಾಮಿಗೆ ಏನೋ ಜಾಸ್ತಿ ಕನೆಕ್ಷನ್ ಇಲ್ಲ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಫಾಲೋವರ್ಸ್ ಕನೆಕ್ಷನ್. ಹೌದು ಗೈಸ್, ಅದು ನಮ್ದು ರಿಲೇಶನ್ಶಿಪ್ ಅಲ್ಲ, ರಿಲ್ ಅಂಡ್ ಶಿಪ್ ಗೈಸ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಓ ಅದು ಸೊ ಗೈಸ್, ಇವಾಗ 4ನೇ ಕ್ವಶನ್. 4ನೇ ಕ್ವಶನ್. 3 2 ಅಲ್ಲಲ್ಲ 2 1 3 2. ಇವಾಗ ಮತ್ತೆ 3-2 ಸ್ಕೋರು. ಓಕೆ, ಫೋರ್ತ್ ಕ್ವಶನ್. ಈ ಜಾಗದಲ್ಲಿ ಆಟಗಾರಾಗಿ ಕುತ್ಕೊಂಡು ಆಡ್ತಿರೋದು ಯಾಕೋ ಒಂಥರ ಖುಷಿ ಆಗ್ತಿತ್ತು ನನಗೆ. 4ನೇದು, ನನ್ನ ಫೇವ್ರೆಟ್ ಫೆಸ್ಟಿವಲ್ ಯಾವುದು ಗೈಸ್? ಇದೆಲ್ಲ ಗೊತ್ತಿರೋದೆ ಗಂಡು ಮಕ್ಳಿಗೆ. ಸೊ ನಾನೇ ಕ್ಲೂ ಕೊಟ್ಬಿಟ್ನಾ ಅಂತ ಅಲ್ಲ ಇಬ್ರಿಗೂನು. ಸ್ಪೆಲ್ಲಿಂಗ್ ತಪ್ಪಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಣೇಶ ಫೆಸ್ಟಿವಲ್. ನಾವು ಗೊತ್ತಲ್ಲ, ಗಣೇಶ 4-3. ಓಕೆ, ನಾನು ಲೇಜಿನಾ ಕ್ರೇಜಿನಾ? ಅಯ್ಯೋ ದೇವ್ರೆ, ಎಲ್ಲ ಎಂತ ವಿಧಿ ಅಂದ್ರೆ ಈಗ 2ರಲ್ಲಿ 1 ಹೇಳ್ಬೇಕಾ? ನಾನು ಲೇಜಿನಾ ಅಥವಾ ಕ್ರೇಜಿನಾ? ಹಂಗೆ ಹೆಂಗ್ ಹೇಳಕ್ಕಾಗಲ್ಲ. 2ರಲ್ಲಿ 1 ಅಂತೆ. ಅವನಿಗೂ ತೋರಿಸ್ತಲೇ ಬರೀಬೇಕು ನೀನು. 2ರಲ್ಲಿ 1. 2ರಲ್ಲಿ 1. ಇದೇ ನಾನು ಅದನ್ನ 2 ಬರೀತಿದ್ದೆ. ನಾನು ಅವ್ನು 2ರಲ್ಲಿ 1 ಕೇಳೋನೆ. ಗೈಸ್, ನೀವೆಲ್ಲಾ ವ್ಲಾಗರ್ಸ್ ನೋಡಿರ್ತೀರಾ, ಫೇವ್ರೆಟ್ ಕಲರ್, ಫೇವ್ರೆಟ್ ಫುಡ್, ಅದು ಬಿಟ್ಟು ಈ ತರ ಕೇಳ್ಬೇಕು ನಾವು. ನಮ್ದೇ ಆದ ಒಂದು ಸ್ಪೆಷಲ್ ಇರ್ಬೇಕು. ಏನು ನೀನು ಲೇಜಿನಾ ಕ್ರೇಜಿನಾ? ತಡಿ ನಂದಾಗಿದೆ ಆನ್ಸರ್. ಕಮಾನ್. ನಾನು ಕ್ರೇಜಿ ಗೈಸ್, ನಾನು ತಿಕ್ಕಿಲ್ ತರ. ಲೇಜಿ ಕ್ರೇಜಿ ಇನ್ ಎವ್ರಿಥಿಂಗ್, ಲೇಜಿ ಇನ್ ಲೆಕ್ಕ ಬರಲ್ಲಮ್ಮ. ಲೆಕ್ಕ ಬರಲ್ಲ, ಓನ್ಲಿ 1 ಆನ್ಸರ್. ಗೈಸ್, ಸುದೀಪ್ ಅಣ್ಣಗೆ ಗೊತ್ತು ತಿಕ್ಲಿ ಹೆಂಗೆ ಅಂತ. ಓಕೆ, 6th ಕ್ವಶನ್. ಬರ್ದಾ? ಓಕೆ, ನನ್ನ ಫೇವ್ರೆಟ್ ಸಾಂಗ್ ಯಾವುದು? ಈಗ ರೀಸೆಂಟ್ ಹಳೇದ ಓಲ್ಡ್ ಹೆಂಗೆ? ಫೇವ್ರೆಟ್ ನಾನು ಜಾಸ್ತಿ ಕೇಳಿಸ್ಕೊಳ್ಳೋದು. ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಬರ್ದಂಗ್ ಬರೀತಾ ಇದ್ಯಾ? ಎಸ್, ಓಕೆ, ಬರ್ದೆ. ಎಂದು ಕಂಡ ಕನಸು. ಎಂದೆಂದಿಗೂ ಮದರ್ ಪ್ರಾಮಿಸ್. ಅಮ್ಮ ಡಾಲಿ ಧನಂಜಯ ಅವರು ಮದರ್ ಪ್ರಾಮಿಸ್ ಫಿಲಂ ಪ್ರಮೋಟ್ ಮಾಡ್ತಾರೆ. ನಾವು ಇಬ್ರು ಕಂಡಿಡ್ತೀವಪ್ಪ, ನೀವು ಹೈಪೇ ಕೊಡ್ತಿಲ್ಲ. ಓಕೆ ಗೈಸ್, ನನ್ನ ಇಷ್ಟೊಂದು ಇವರಿಬ್ರು ಅರ್ಥ ಮಾಡ್ಕೊಂಡವ್ರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಗೈಸ್. ಇಬ್ರು ಸಮಬಲವಾಗಿದ್ದಾರೆ. ಸಮಬಲನಾ? ಸಮಬಲ ಅಲ್ಲ. 6-4. 7th ಕ್ವಶನ್. ಓ, ಇದು ತುಂಬಾ ಕಷ್ಟ. ಇದು ಗೊತ್ತಿರುತ್ತೇನೋ ಮೋಸ್ಟ್ಲಿ. ನೋಡ್ಬೇಕು. ಯಾವ್ದು? ನನ್ನ ಕರೆಂಟ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು? ಕರೆಂಟ್ ಪಕ್ಕಾ ಇರಬೇಕು ಗೈಸ್ ಅದು. ನಾನು ಈಗ ತಾನೇ ನೋಡಿದ್ದೆ. ಓಕೆ, ಗೆಸ್ ಮೇಲೆ ಬರೀತೀನಿ, ಪರವಾಗಿಲ್ಲ. ನಾನು ಗೆಸ್ ಮೇಲೆ ಬರೀತೀನಿ. ಓಕೆ, ರೆಡಿ ಪೂಜೆ? 3 2. ತೋರ್ಸಂಗಿಲ್ಲಪ್ಪ ಚಿರುಗೆ. ಅವನಿಗೆ ಗೊತ್ತಿಲ್ಲ. ಓಕೆ, 26.5. ಅಪ್ಪ ನಾನು ನಿಯರ್ ಎಷ್ಟು? ಈಗ ನೋಡೋ ನಿಮಿಷ ಆಯ್ತು. ಇವಾಗ 1 ಪಾಯಿಂಟ್ ಬರ್ಬೇಕಲ್ವಾ? ಪಾಯಿಂಟ್ ಹೇಳ್ಬೇಕು. ನಾನು ಇದ್ಬಿರಿ ಅಂತ ಅನ್ಕೊಂಡೆ. ಮಾಡಿ ಹೇಳ್ದಣ್ಣ, ಕರೆಂಟ್ ಕರೆಕ್ಟ್ ಆಗಿರ್ಬೇಕು. 26 ಪಾಯಿಂಟ್ ನಂಗೆ ಗೊತ್ತಿದ್ದಿಲ್ಲ, ನಿಜ ನಂಗೆ ಗೊತ್ತಿದ್ದಿಲ್ಲ. ನಿಯರೆಸ್ಟ್ ನನಗೆ 1 ಪಾಯಿಂಟ್. ಸರಿ, ನಿಜ ಅಂದಾಜು ನಂಗೆ ಗೊತ್ತಿರ್ಲಿಲ್ಲ. ಎಷ್ಟಿರ್ಬೋದು? ಮತ್ತೆ ಟೈಮ್ ಕೊಟ್ರೆ ಎಷ್ಟಿರ್ಬೋದು ನಂದು ಕರೆಕ್ಟ್ ಆಗಿ? ಇನ್ನೊಂದ್ಸರಿ ಯೋಚಿಸು ಅಂದ್ರೆ ಹೆಂಗೆ? ಇವಾಗ ಮತ್ತೆ ಬರೆಯೋಣ ಅಂದ್ರೆ ಕರೆಕ್ಟ್ ಗೆ ಎಷ್ಟಿರ್ಬೋದು? 6 ಅಂತ ಬರೀತೀನಿ. ಈಗ ಹೇಳ್ದಲ್ಲ 6 ಅಲ್ಲ 5. ಈಗ 6 ಅಂದಲ್ಲ? 5. ನೀನು ಆನ್ಸರ್ ಕೊಟ್ಟಿದ್ ಕೇಳಿದ್ ನಾನು, ಇಲ್ಲಾಂದ್ರೆ ನಾನು 5 ಬರೀತಿದ್ದೆ. ಓಕೆ ಗೈಸ್, ಇದ್ರಲ್ಲಿ ಇವಾಗ ನೋಡಪ್ಪ, ನಾನು ಗೈಸ್ 26.3 ಹತ್ರದಲ್ಲಿ ಇದ್ದೀನಿ ನಾನು. ಸುದೀಪ್ ಅಣ್ಣ ಜಗದಲ್ಲಿ ನನ್ಗೆ ನಿಜವಾಗ್ಲೂ ಈ ತರ ಆಡಿಲ್ಲ ಗೈಸ್. ನಂಗೆ ಪಾಯಿಂಟ್ ಬರಿಬೇಕು ಅಂತ ಗೊತ್ತಿಲ್ಲ ಗೈಸ್. ನಿಜ ನಂಗೆ ಪಾಯಿಂಟ್ ಬರಿಬೇಕು ಗೈಸ್. ನಿಜ 20 ಹತ್ರದಲ್ಲಿ ಇದ್ದೀನಿ ನಾನು, ಗೊತ್ತಾ ನಿನ್ಗೆ? ಆಗಲ್ಲ, ನನ್ಗೆ ಪಾಯಿಂಟ್ ಬರ್ಬೇಕು. ನನ್ಗೆ ಗೊತ್ತಿದ್ದಿಲ್ಲ. ಹೇಗೆ ಕಲ್ತ್ಕೊಂಡ್ ಬರ್ಬೇಕಿತ್ತು ಅವು?
ನೋಡಿ ಗೈಸ್, ನಾನು ಚೋಟಮ್ಮರಿಗೆ ಬೈದ್ರೆ ಅವಳುಗಳು ಬರಲ್ಲ, ಇದೇ ತರ ಚಿರು ಕೂತ್ಕೊಂಡ್ಬಿಟ್ಟಿದ್ರೆ ಅವಳು ಹಾಕೊಳ್ಳೋ ಅಂತ ಹೇಳ್ತಿದ್ಲು. ನಂಗೆ ಗೊತ್ತಿದ್ದಿಲ್ಲ ಇವಾಗ ಪಾಯಿಂಟ್ ಈಗ ಫೈನಲಿ ಈ ಒಂದು ಡಿಸಿಷನ್ ನಮ್ಮ ಚಿರುಗ್ ಒಪ್ಸೋಣ. ಅವ್ನು ಏನ್ ಡಿಸಿಷನ್ ಅಂತ ಅದೇ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡ. ಫೇರ್ ಆದ್ರೆ unfair ಆದ್ರೂ ಪಾಯಿಂಟ್ ಹಾಕು. ಇಬ್ರಿಗೂ ಈ ಜಾಗದಲ್ಲಿ ಕುತ್ಕೊಳಕ್ಕೆ ಒಂಥರ ಆಗಿದೆ ಗೈಸ್, ಭಯ ಆಗ್ತಿದೆ. ನಾನ್ ಮಾಡೋಣ, ನನ್ಗೆ ಎಷ್ಟು ಕಂಟಂಬರ್ ಬರ್ದಿದೆ ನಂಗೆ ಗೊತ್ತಿತ್ತ ಪಾಯಿಂಟ್ ಬರಿಬೇಕು ಅಂತ. ಓಕೆ ಗೈಸ್, ಇದರಲ್ಲಿ ಫೇರ್ ಆಗಿರೋಣ. ಸುದೀಪ್ ಅಣ್ಣ ಕೊಡೋಣ. ಏನ್ ಚೀಟಿಂಗ್ ಅಪ್ಪ, ಚೀಟಿಂಗ್ ಮಾಡ್ತೀರಾ ನೀವಿಬ್ರು point ಅಣ್ಣ ತಂಬಿರು. ನೀನ್ ಹೇಳ್ಬೇಕು ಪಾಯಿಂಟ್ ಮೆನ್ಷನ್ ಮಾಡ್ಬೇಕು. ಮಾಡ್ದಪ್ಪ ಇದ್ರಲ್ಲಿ. ಇದೇ ಜಾಗದಲ್ಲಿ ಇವಾಗ ಪಾಯಿಂಟ್ಸ್ ಏನ್ ಚಿರುಗ್ ಸಿಕ್ಕಿದ್ರೆ ನಮ್ ಚೋಟ ಮರಿ. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮ ಫ್ಯಾಮಿಲಿದಲ್ಲಿ ನಾನು ಜಾಸ್ತಿ ಫೀಲಿಂಗ್ಸ್ ಹಂಚ್ಕೊಂಡಿರೋದು ಯಾರ ಹತ್ರ? ನನ್ನ ಬಗ್ಗೆ ಗೊತ್ತಿರೋದು ಅಂದರೆ ನಂದೆಲ್ಲ ಒಳಗೆ ಆಗಲಿ ಈಚೆ ಆಗಲಿ ಎಲ್ಲ ಗೊತ್ತಿರೋದು ಒಬ್ರ ಹತ್ರ. ಯಾರ ಹತ್ರ? ನಮ್ಮ ಫ್ಯಾಮಿಲಿ ಅಂದರೆ ಮೆನ್ಷನ್ ಮಾಡ್ತೀನಿ ಹೆಸರು: ಬುಜ್ಜಿ, ಸುದೀಪ್ ಅಣ್ಣ, ಮಧು ಆಂಟಿ, ಸ್ವಾಮಿ ಅಂಕಲ್, ಡ್ಯಾಡಿ, ಮಮ್ಮಿ. ಡಿಪ್ರೆಷನ್. ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ. ಬುಜಿ, ನೀನು ಸುದೀಪ್ ಅಣ್ಣ ಬರೆಯೋದನ್ನ ಹ್ಯಾಂಡ್ ನೋಡ್ಬಿಟ್ಟು ನೀನ್ ಬರೆಯೋದಲ್ಲ ಬುಜಿ, ಹಾಗೇನೆ ಅಬ್ಸರ್ವ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ಇದೇ ಇರ್ಬೇಕು ಗೈಸ್ ನನ್ನ ಪ್ರಕಾರ. ಓಕೆ, ಆನ್ಸರ್ ಈಸ್ ವಾಟ್? ಸುದೀಪ್ ಅಣ್ಣ ಗೈಸ್. ನಮ್ ಚೋಟ ಮರಿನ ಸುದೀಪ್ ಅಂತ ಪಾಯಿಂಟ್ಸ್ ಎಷ್ಟು? 8. ಈ ಬ್ಲಾಗ್ ನ ಇವ್ರ ಅಮ್ಮ ಅಪ್ಪ ನೋಡಿದ್ಮೇಲೆ ಬರ್ತಾರೆ ಸುದೀಪ್. ಇನ್ನೆಲ್ಲ ಎಲ್ಲ ನೀನೇ ತಗೋಬಿಡು ಸುದೀಪ್. ಸುದೀಪ ಅವನ ಬಗ್ಗೆ ಏನಾದ್ರು ಹೇಳೋದು ಸುದೀಪ. ಅದೇ ಹೇಳೋದು ನಾವು ಅವ್ರಮ್ಮ. ಎಷ್ಟನೇ ಕ್ವಶನ್? 10. ವಿಚ್ ಈಸ್ ಮೈ ಫೇವ್ರೆಟ್ ಡ್ರಿಂಕ್ಸ್, ಟೀ ಆರ್ ಕಾಫಿ? ಇನ್ನೇನು ಕುಡಿಯೋದೇ ಇಲ್ಲ, ಟೀ ಆರ್ ಕಾಫಿ ಅಂತೆ. ಜ್ಯೂಸ್ ಹೇಳು. ಆಪ್ಷನ್ಸ್ ಕೊಡ್ತೀನಿ: ಟೀ, ಕಾಫಿ, ನನ್ ಆಫ್ ದಿ ಅಬೌವ್. ಇದು ಸೌಂಡ್ಗಳಲ್ಲೇ ತಿಳ್ಕೊಬಿಡ್ತಾರೆ ಗೈಸ್ ಎಲ್ಲ ಏನಿದು ಇರ್ಬೋದು ಅಂತ. ನನ್ ಆಫ್ ದಿ ಅಬೌವ್. ಇಬ್ಬರಿಗೂ ಇಷ್ಟು ಗೊತ್ತಾ ನನ್ನ ಬಗ್ಗೆ? ನಾನೇ ವೆಡ್ಡಿಂಗ್ಗೆ ನನ್ನ ಪ್ರಮೋಷನ್ ಶೂಟ್ ಇದ್ದಾಗ 3-4 ಸಲ ಹೋಗಿದ್ದೀನಿ. ನಾನು ಕಾಫಿ ಕುಡಿಯೋ ಟೈಮಲ್ಲಿ ಸುಮ್ ಕೂತಿರ್ತಾನೆ, ಏನು ಕುಡಿಯಲ್ಲ ಅವನು. 11th one. ಓಕೆ ಗೈಸ್, ಇದು ತುಂಬಾ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿರಲ್ಲ ಈ ಆನ್ಸರು. ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್? ಇನ್ನೊಂದ್ಸಲ ಕ್ವಶನ್. ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್? ಇದು ನೀವು ಫಸ್ಟ್ ಆನ್ಸರ್ ಹೇಳ್ರಿ, ಆಮೇಲೆ ಓಯ್ ನೀನ್ ಹೇಳ್ಬೇಕಂತ ತಪ್ಪಾಗುತ್ತೆ. ಓಕೆ, ಎನಿವೇಸ್ ಸೋಮ ಗೊತ್ತಿಲ್ಲ ಗೈಸ್, ನನ್ನ ಪ್ರಕಾರ ಇದೇ ಇರ್ಬೇಕು ಆಲ್ಮೋಸ್ಟ್ ನನಗೆ ಬಿಗ್ಗೆಸ್ಟ್ ಫಿಯರು. ಅಯ್ಯೋ ವಾಟ್ ಈಸ್ ಅಯ್ಯೋ, ಅದು ಒಂದೈತೆ ಆದ್ರೆ ಇದು ಒಂದೈತೆ. ಎರಡು ಆಪ್ಷನ್ ಕೊಟ್ರೆ 2 ಬರೀತೀನಿ ನಾನು. ಫಸ್ಟು ನಾನು ನಮ್ಮ ಅಮ್ಮಗೆ ಜಾಸ್ತಿ ಭಯ ಪಡ್ತೀನಿ. ಇನ್ನೊಂದು ನಮ್ಮ ಅಮ್ಮಗೆ ಅಪ್ಪಿ ತಪ್ಪಿ ಅದು ಹೆಂಗೆ ಹೇಳೋದಂದ್ರೆ, ನಮ್ಮ ಗರ್ಲ್ ಫ್ರೆಂಡ್ ಅವ್ರ ಬಗ್ಗೆ ಏನಾದ್ರು ಇದು ವಿಷಯ ಏನಾದ್ರು ಗೊತ್ತಾದ್ರೆ ಗರ್ಲ್ ಫ್ರೆಂಡ್ ಸ್ವಲ್ಪ ಭಯ ಆಗುತ್ತೆ. ಬಿಗ್ಗೆಸ್ಟ್ ಫಿಯರ್ ಮೊಬೈಲ್ ಅಂತ ಬರ್ದಿದ್ದೀನಿ ನಾನು. ಗರ್ಲ್ ಫ್ರೆಂಡ್ ವಿಷಯ. ಓ ಮೈ ಗಾಡ್, ಅನ್ಎಕ್ಸ್ಪೆಕ್ಟೆಡ್ ಗೈಸ್ ಇದು. ನೀನೇನ್ ಬರ್ತಿದ್ದೆ? ನಾನು ಮೊಬೈಲ್ ಆಮೇಲೆ ಮುಂದಕ್ಕೆ ಏನ್ ಬರ್ದೆ? ಯಾರಾದ್ರೂ ತಗೊಂಡ್ರೆ ಕಿತ್ಕೊಬಿಡ್ತೇನೆ ಮೊಬೈಲ್. ನಾನು ಸೀಕ್ರೆಟ್ ಇದ್ದಂಗೆ. ಅದು ಭಯ ಅಲ್ಲ, ಸೀಕ್ರೆಟ್ ಅದು. ನಾನ್ ಬರ್ತಿದ್ದು GF ವಿಷಯ ಮನೇಲಿ ಗೊತ್ತಾದಾಗ. ಹಂಗಾದ್ರೆ GF ಇದಾರೆ ನನಗೆ. ಫಿಯರ್ ಅಂದ್ರೆ ಓಕೆ ಗೈಸ್, ಇವಾಗ ಎಷ್ಟನೇ ಕ್ವಶನ್? 11th ಕ್ವಶನ್. 11. ಓಹೋ ಗೈಸ್, ಸುದೀಪ್ 10 ಗೈಸ್. 11 ಕ್ವಶನ್. ಆವಾಗಲೇ 10, ಇವಾಗ 11. ಓಕೆ, ಮೈ ಡ್ರೀಮ್ ಪ್ಲೇಸ್ ಯಾವುದು? ನಾನು ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೀನಿ ಗೈಸ್, ಬೆಜ್ಜಾನ್ ಬ್ಲಾಗಲ್ಲೂ ಹೇಳಿದ್ದೀನಿ. ಸೊ ಬುಜ್ಜಿ ನೋಡ್ಕೊಬೇಡಮ್ಮ. ಡ್ರೀಮ್ ಪ್ಲೇಸಾ? ಅಪ್ಸರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರಿದಾ ಹೇಳಪ್ಪ ಆನ್ಸರ್. ಅಯೋಧ್ಯೆ ಗೈಸ್. ಅದೇನದು? ಅಯೋಗ್ಯ. ಶಿವ 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 ಶಿವ, ಕೇಳಲಾರನು. ಅಯೋಗ್ಯ ಅದು ಅಯೋಧ್ಯ ಫಿಲಮ್. ಅಯೋಧ್ಯ. ನಾನು ಅಯೋಧ್ಯ ಬರ್ತಿರೋದು. ಹಿಂಗೆ ಆಡ್ತಿರು. ಸರಿ ಅಣ್ಣ, ಈ ಬ್ಲಾಗ್ ಬುಜ್ಜಿನ ಅಳಿಸು ನೋಡ. ಇಲ್ಲ ಅವಳ ಸ್ಪೆಷಲ್ ಪವರ್. ಅವಳು ಅಳಲ್ಲ, ಅಳಿಸ್ಬೇಕು. ಅವಳು ನನ್ ಜೊತೆ ಆಡ್ತಿರೋದು, ಅದಕ್ಕೆ ಅಳ್ದ. ನಿನ್ ಜೊತೆ ಆಗಿದ್ರೆ ಎಷ್ಟೊತ್ತು ಕಳಿಸ್ಬಿಡ್ತಿದ್ದೆ. ಸ್ಕೋರ್ ಎಷ್ಟು? 11-7. ಕೇಳೋಕೊಂತಾರ 6-7. ನಾನು ಈ ಜಾಗದಲ್ಲಿ ಕೂತ್ಬಿಟ್ಟಿದ್ದೀನಿ ಗೈಸ್. ಈ ಕಡೆನೂ ಮಾತಾಡಕ್ಕಾಗಲ್ಲ, ಇವ್ರ ಕಡೆನೂ ಮಾತಾಡಕ್ಕಾಗಲ್ಲ. ಪರವಾಗಿಲ್ಲ ಬುಜಿ, ಕಮಾನ್.
6, 7. Come on Anna, you can. ಯಾ ಐ 12th question. ಸ್ಕೋರ್ ಬಂದ್ಬಿಟ್ಟು 11-7. I'll do my best. ಓಕೆ, ಇದು ಸ್ವಲ್ಪ ಇದಿದೆ, ಟ್ರಿಕ್ಕಿ ಥರ ಅರ್ಥ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ನಿಮಗೆ ಗೊತ್ತು ಅಂದರೆ ಯಾವುದು? ನನ್ನ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ, ನಿಮ್ಮಿಬ್ಬರಿಗೂ ಗೊತ್ತಿರುತ್ತೆ. ಏನದು? ಇವನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ನಮಗೆ ಗೊತ್ತು. ಏನಿರ್ಬೋದು ಅದು? ಈ ಕ್ವಶನ್ ನನಗೂ ಅರ್ಥ ಆಗಿಲ್ಲ, ಸುಮ್ಮನೆ ಇರ್ಲಿ ಬಿಡೋಣ ಹುಳ. ನಮ್ದು ಇರುತ್ತಲ್ಲ, ನಾನ್ ಯೋಚನೆ ಮಾಡ್ತಿದೀವಿ ಎಲ್ಲ ಗೊತ್ತು, ಎಲ್ಲಾರ್ಗು ಎಲ್ಲ ಗೊತ್ತು, ನಮ್ಗೇನ್ ಗೊತ್ತಿಲ್ಲ. ಕೊಡ್ತಾ ಇರ್ತೀವಲ್ಲ, ಹೌದೌದು, ಅರ್ಥನೇ ಇರಲ್ಲ ಕೊಟ್ಬಿಡೋದು. ತಲೆಗೊಂದು ಹುಳ ಬಿಟ್ರ ಗೈಸ್. ಓಕೆ ನೆಕ್ಸ್ಟ್ 12th one. ಮೈ ಫೇವ್ರೆಟ್ ಮೂವಿ ಅದು. ಇದು ತುಂಬಾ ಒಂದು ಓಕೆ ಹೇಳ್ದಿರೋಂತ ಅದಿಲ್ಲ ಹೇಳಿ. ಮೋಸ್ಟ್ಲಿ ಇದೆ ಅನ್ಕೋತೀನಿ. ಇನ್ ಕೇಸ್ ಏನಾದ್ರು ಇದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ತೋರಿಸ್ತಲ್ಲೇ ಬರೀ ಮುಂಚೂರು ಅವನಿಗೆ ನೀನ್ ತೋರಿಸ್ತೆ ಅನ್ಕೋ, ಅವನೇ ಚೇಂಜ್ ಮಾಡ್ಬಿಟ್ರೆ ಆನ್ಸರ್ ನೀನ್ ಕರೆಕ್ಟ್. ಅಲ್ಲ ಅವಳಿಗೆ ಹೇಳ್ತಿರೋದು. ಆಯ್ತಾ ಮೋಸ್ಟ್ ಪ್ರಾಬಬ್ಲಿ ಇದು ಇರ್ಬೇಕು ಗೈಸ್ ನನ್ನ ಪ್ರಕಾರ. ಯಾ ಹೇಳು. ಮೂವಿ ಅಯ್ಯಾಡೋದ್ ಮಾಡ್ಕೋದೆ. 13th question. ಸರಿ ಗೈಸ್, ನನ್ನ ಫೇವ್ರೆಟ್ ಡೈಲಾಗ್ ಯಾವುದು ಅಂದರೆ ವ್ಲಾಗಲ್ಲಿ ಹೇಳೋದು. ಹೌದು ಕರೆಕ್ಟ್. ನಾನು ಫಸ್ಟು ವ್ಲಾಗಲ್ಲಿ ಒಂದು ಡೈಲಾಗ್ ಹೇಳ್ತಾ ಇದ್ದೆ, ಇಬ್ಬರಲ್ಲಿ ಯಾರು ಗೊತ್ತು? ಬರೆಯೋದು ಬೇಡ, ಹೇಳೋಣ ಸಾಕು. ನಾನೇ ಗೊತ್ತಾ ಬುಜಿ ಡೈಲಾಗು? ಮರ್ತೋಯ್ತೀನಿ. ಹೇಳೋಣ. ನನ್ನ ಪ್ರೀತಿಯ ಅಕ್ಕ ತಮ್ಮಂದಿರ, ಅಣ್ಣ ತಮ್ಮಂದಿರ, ಇನ್ನು ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡು. ಅಕ್ಕ ತಂಗಿರ, ಅಮ್ಮ ತಮ್ಮಂದಿರ, ಈ ನಿಮ್ಮ ಪ್ರೀತಿ ಚಿರಂದ್ ಮಾಡುವ. ಅಷ್ಟೇ ಅದೇ ಹೇಳೋದು. ಈ ಹೃದಯ ಪೂರ್ವಕ ನಿಮ್ಮೆಲ್ಲರಿಗೂ ನಮಸ್ಕಾರ. ಅಷ್ಟೇ. Okay. ಇದು ಪಾಯಿಂಟ್ ಆಡ್ ಆಗುತ್ತಾ? ಆಡೋಗುತ್ತಂದ್ರೆ ಕೇಳ್ತಾ ಪರವಾಗಿಲ್ಲ ಗೈಸ್, ನಾನು ಚಿರಂತನ ಅರ್ಥ ಮಾಡ್ಕೊಂಡಿದ್ದೆ. ನಮ್ಮ ಅಣ್ಣ ನೋಡಿ ಗೈಸ್, ನಮ್ಮ ಅಣ್ಣ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ತಿಳ್ಕೊಂಡಿದ್ದಾರೆ ಗೈಸ್. ಯಾರ ಜೊತೆ ಜರ್ನಿ ಮಾಡ್ತೀನಿ ಅಂತ 14th question. ನೋಡ್ಕೊತಾ ಓಕೆ ಗೈಸ್, ಇದು ಪಕ್ಕ ಇಬ್ಬರಿಗೂ ಹೋಗ್ತಿದೆ. ನಮ್ಮ ಫೇವ್ರೇಟ್ ಹೀರೋ ಯಾರು? ಇದನ್ನ ಯಾಕೆ ಬರ್ದವನಂತ ನನಗೂ ಗೊತ್ತು. ಏನು ಕಣ? ಗೊತ್ತು ಅದನ್ನ ಹೇಳೋದೇ ಬೇಡ, ಬರ್ದಿರೋದು ಯಾಕಂತ ನಂಗೂ ಗೊತ್ತು. ಇಟ್ಸ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ಸರ್. ಹಾ ಒಂಥರ ಫೀಲಿಂಗ್, ಒಂಥರ ಖುಷಿ ಐತಿ. ಏನೋ ಆಗಿದೆ. 15th question. मुझसे प्यार करती है या नहीं करती है? ನಾನು ಸ್ಕೂಲಲ್ಲಿ ಸಸ್ಪೆಂಡ್ ಆಗಿದ್ರೆ ಯಾವ ವಿಚಾರಕ್ಕಾಗಿರ್ತೀನಿ? ಆಗಿದ್ನಾ ಫಸ್ಟು? ನೆಕ್ಸ್ಟ್ ಏನಕ್ಕಾಗಿದ್ದೆ? ಸರಿದಾರಿ ಲವಲ್ ಬಿದ್ದವ್ರ ಗೈ ಸಾಂಗ್ ಎಲ್ಲ ಆಡ್ತಾರೆ, ಇನ್ನೇನ್ ಮಾಡೋದು? ಆ ಜಾಗದಾಗ ಕೂತಾನಲ್ಲ. ಹೇಳ್ರಿ ಆನ್ಸರು. ಆಗಿದ್ದೆ ಗೈಸ್, ಜಗಳ ಮ್ಯಾಟ್ರಲ್ಲಿ. ಫುಲ್ ಆಗಿಲ್ಲ. ಆಗಿದ್ದೆ, ನಿನಗ್ ಗೊತ್ತಿಲ್ಲ. No, but about once he ನಿನ್ನ ಆನ್ಸರು. No, but about once he bet a boy. ಆಗಿದೆ ಗೈಸ್. ಅಂದ್ರೆ ಈಗ ಅವು ಫಸ್ಟ್ ನೋ ಅಂತ ಹೇಳಿರೋದು, ಅದಕ್ಕಿಲ್ಲ ಗೈಸ್. ನಾವು ಎಸ್ ಅಂತ ಹಾಕಿದ್ವಿ. ನಾವು ಬರ್ದಿರೋದು 5 to ಚಿಕ್ಕ ಮಕ್ಳ ಜೊತೆ 8th and 9th standard. ಅದು ಕರೆಕ್ಟ್. 9th ಅವ್ರ ಮೇಲೆ, 8th ಅವ್ರ ಮೇಲೆ, ನಮ್ ಕ್ಲಾಸ್ ಅವ್ರ ಮೇಲೆನೆ ಆಗಿದೆ. ನಂಗೆ ಸ್ಕೋರ್ ಬರಲ್ಲ ಈಗ. ಯಾಕ? ಸ್ಕೋರ್ ಹಾಕು. ಸುದೀಪ್ ಅಣ್ಣ ನಿಜ ಸ್ಟಾರ್ಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟಲ್ಲ. ಅಲ್ಲ ನೀನ್ ಹೆಂಗ್ ಹಾಕಿದ್ರೆ ನನ್ಗಂತೂ ಲಾಜಿಕ್ ಇಲ್ಲ ಅಂತ ಹಾಕ್ಬಿಟ್ಟು ಬೆಟ್ ಮಾಡಿದಲ್ಲ. ಅದೆಲ್ಲ ಆಪ್ಷನ್ ಇರ್ಬಾರ್ದಪ್ಪ. ಮಸ್ತ್ ಗೈಸ್, ನಮ್ ಸುದೀಪ್ ಅಣ್ಣ ನನ್ ಬಗ್ಗೆ ಇಂಚಿಂಚು ನಮ್ ಮನೆಗೆ ಇರ್ತಾಳೆ ಗೈಸ್. ನಮ್ ತಂಗಿ ಸಸ್ಪೆಂಡ್. ಇವ್ನು ಯಾವಾಗ್ಲೂ ಸುದೀಪ್ ಅಣ್ಣ ಜೊತೆನೆ ಇರ್ತಾನೆ, ನನ್ ಜೊತೆ ಒಂದಿನಾನು ಇಲ್ಲ. ಒಂದಿನಾನು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ಸುದೀಪ್ ಅಣ್ಣ ಜೊತೆ ಗೇಮ್ ಆಡ್ತಾನೆ, ವ್ಲಾಗ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ರೂಮಾಗ ಅವ್ರಿಬ್ರೇ ಇರ್ತಾರೆ. ನಾನು ಅಂದ್ರೆ ಹೋಗಿ ಅಂತಾನು ಹೇಳ್ತಾರೆ ಗೈಸ್. ಅದಕ್ಕೆ ನಾನು ಹೋಗಿ ಅಂತ ಹೇಳಿದಿನ. ನೀನಲ್ಲ, ಇವನು ಮೆನ್ಷನ್ ಮಾಡ್ಬಿಟ್ಟು ಇವನು. ಅದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಗೈಸ್. ಇವ್ರು ಕಳ್ಸ್ಬಿಡ್ತಾರೆ ನನ್ನ. ಅಲ್ಲ ಇವಾಗ ಅದೇನದು ಈ ಕ್ವಶನ್ಗಳೆಲ್ಲ ನಿಂಗೆ ಗೊತ್ತೇ ಅಲ್ವಾ? ಒಂದೊಂದು ಗೊತ್ತು. ಹೇಳಿದಲ್ಲ, ಅರ್ಧಕ್ಕರ್ಧ 8 ಕ್ವಶನ್ ಉತ್ತರ ಕೊಟ್ಟಿದ್ಯಾ. ನಮ್ ತಂಗಿ ಮೇಲೆ, ಸುದೀಪ್ ಅಣ್ಣ ಮೇಲೆ ಬುಜ್ಜಿ. ನಂಗೆ ಸಸ್ಪೆಂಡ್ ಆಗಿರೋ ವಿಷಯ ನಂಗೆ ಗೊತ್ತಿಲ್ಲ. ಓವರ್ ಆಗಿ
ಮಾಡ್ಬೇಡ ಹಿಂಗೆ ಚಿರು ಹೇಳೋದು. ಯಾಕೋ ನನ್ನ ಇಷ್ಟ ನಂದಲ್ವ. ಓ ಸುದೀಪ್ ಅಣ್ಣ ಯಾಕೋ ಇರ್ಬೇಕು. ಓ ಏನು ಕ್ಯಾಮ್ರಾ ಐತಂತ ಹಂಗಾಡ್ತಿದ್ಯಾ? ಓಕೆ ಬೈ. ಗೈಸ್ ನಾನು ಏನೇ ಹೇಳೋದು ಚಿರು ತರನೇ. ನಂಗೆ ಸಸ್ಪೆಂಡ್ ಆಗಿರೋ ವಿಷಯ ಆಯ್ತು ಆಯ್ತು. ಅಚಾನಕವಾಗಿ ನಂಗೆ 1 ಕೋಟಿ ಸಿಗುತ್ತೆ. ಆ 1 ಕೋಟಿದಲ್ಲಿ ನಾನು ಏನ್ ತಗೋಬಹುದು? ಫಸ್ಟ್ ತಿಂಗು ಅಯ್ಯೋ ಅಯ್ಯೋ ದುರ್ಹಿದೆಯೇ. ಫಸ್ಟ್ ತಿಂಗ್ ನಂಗೆ ಬೇಕಾಗಿರೋದು ಅಷ್ಟೇ. ಎಸ್ ಬರ್ದೆ. ಐಫೋನ್ ತಗೋಬೇಕು ಗೈಸ್. ಫಸ್ಟ್ ಆಂಡ್ರಾಯ್ಡ್ ಇಂದ ಐಫೋನ್ ಶಿಫ್ಟ್. ಏನ್ ಬರ್ದೆ? ಕಾರ್. ಫಸ್ಟ್ ಫೋನ್ ಗೆ ಗತಿ ಇಲ್ಲ ಗೈಸ್. ಕಾರ್. ಸುದೀಪ್ ಅಣ್ಣ ಬೈಕು ಕಾರು ಬರೆಯುತ್ತೇವೆ ಐಫೋನ್. ನೋಡಿ ಗೈಸ್ ನಾನು ಅರ್ಧ ಕುಡಿದ್ಬಿಟ್ಟವ್ರು ಗೈಸ್ ಇಬ್ರು ಕೆಲವೊಂದ್ರಲ್ಲಿ. ಓವರಾಗೆಲ್ಲ ಆಡ್ಬೇಡ, ಸುಮ್ಮನಿರೋ. ಮಮ್ಮಿ ಹೇಳ್ತೀನಿ. ನಾನು ಆಡಲ್ಲ. ನನಗೆ ಬೇಗ ಕೋಪ ಬರುತ್ತೆ. ಯಾವ ವಿಚಾರಕ್ಕೆ? ಇವಾಗ ನಿನ್ಗೆ ದಿಢೀರ್ ಅಂತ ಜಾಸ್ತಿ ಪಟ್ಟಂತ ಕೋಪ ಬರೋದು ನಿನ್ನ ಕಣ್ ಕಾಣಿಸೋದೇ ಅಲ್ಲ. ಇದು ತಪ್ಪು ಅನ್ಕೋತೀನಿ ನನ್ನ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಸೊ ನೋಡೋಣ ಇದೇ ಇರ್ಬೇಕು ಮೋಸ್ಟ್ಲಿ. ನೋಡೋಣ. ಎಸ್ ನನಗೆ ಕೋಪ ನಾನು ಆ ಮ್ಯಾಟ್ರಲ್ಲಿ ಇಲ್ಲ ಅಂದ್ರೂ ನಾನು ಆ ಮ್ಯಾಟ್ರಿಗೆ ಹೇಳ್ಕೊಂತಾರೆ. ಅದ್ರಲ್ಲಿ ನನಗೆ ಕೋಪ ಬರುತ್ತೆ. ಈಗ ನಂಗೆ ಖುಷಿ ಆಯ್ತು. ನಮ್ಮ ಚೋಟ ಮರಿನೂ ಅದು ಬರ್ದಿರಲ್ಲ. ನಿನ್ನ ವಿಡಿಯೋ ನನ್ ವಿಡಿಯೋ ಮಾಡು ಅಂದ್ರೆ ಇಲ್ಲ ನಂಗೊಂದು ಖುಷಿ ಆಯ್ತು ಒಟ್ಟಲ್ಲಿ. ಇದು ಚೋಟ ಮರಿನೂ ಬರ್ದಿರಲ್ಲ ಅಂತ ನಾನ್ ಬರ್ದಿರೋದು ಫೋನ್ ಕಿತ್ಕೋತೀನಿ ಅಂದಾಗ. ಇಲ್ಲ ಕಿತ್ಕೋ. ಎಷ್ಟು ಸುದೀಪ್ ಅಣ್ಣ? 79. ಓಹ್ ಗಾಯ್ಸ್ ಅನ್ಬಿಲಿವಲ್ ಗಾಯ್ಸ್. ಮಾಡ್ಬೇಡ. ಗೈಸ್ ಇದೆಲ್ಲ ಚಿರಣ್ ಮಾಡಿರೋದು, ನಾನ್ ಮಾಡಿರೋದಲ್ಲ. ಜಾಸ್ತಿ ಗೈಸ್ ಆಕ್ಚುಲಿ ನಾನು ಸ್ಕೂಲ್ಗೆ ಹೋಗಿರ್ತೀನಿ. ಬಿಡು 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 ನಾನ್ ಪ್ಯಾಚಪ್ college ಹೋಗಿರ್ತೀನಿ. ಬಿಡು ಬಿಡು ಪ್ಯಾಚಪ್ ಮಾಡ್ಬೇಡ. ಆಯ್ತು ಅಲ್ಲಿ ಅರ್ಥ ಆಯ್ತು. ಇದು ಲಾಸ್ಟ್ ಕ್ವಶನ್ ಗೈಸ್. ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್. ಏಯ್ 17+9 ಎಷ್ಟೇ? ನಾನು ಬರ್ದಿರೋದಕ್ಕಿಂತ ಜಾಸ್ತಿ ಕೇಳಿದೀನಿ. ಅದನ್ನು ಲೆಕ್ಕಾಚಾರ ಮ್ಯಾಕ್ಸ್ ಹಾಕ್ಬೇಕಾ? 26. ಲಾಸ್ಟ್ ಕ್ವಶನ್. ನಾನು ಒಂದಿನಕ್ಕೆ ಹುಡುಗಿ ಆದ್ರೆ ನಾನು ಏನ್ ಕೆಲಸ ಮಾಡ್ಬೋದು? ಓಕೆ ಓಕೆ ನನ್ ಪ್ರಶ್ನೆ ನನ್ಗೆ ಇದು ಏನು ನಂಗೊಂದು ಡೌಟ್ ಬಂದಿದ್ದು. ನೀನ್ ಇರೋದೇ ಹುಡುಗಿನಿ. ಒಂದಿನ ಹುಡುಗಿ ಅಂತ ಹೇಳ್ದ. ಓಕೆ ಒಂದಿನ ಹುಡುಗಿ ಆದ್ರೆ ಫಸ್ಟ್ ಕೆಲ್ಸ ಏನ್ ಮಾಡ್ತೀಯ? ನಂಗೊಂದು ಖುಷಿ ಏನ್ ಗೊತ್ತಾ? ಈ ಆನ್ಸರ್ ನೀನು ಬರೆಯಲ್ಲ ಗೈಸ್. ಪಕ್ಕಾ ನೀವು ನಂಬಿರಲ್ಲ, ಆ ತರ ಆನ್ಸರ್ ಕೊಡ್ತೀನಿ. ಬಿಡು ಏನೋ ಬರಿತೀನಿ. ಫಸ್ಟ್ ಹುಡುಗಿ ಆದಾಗ ಏನ್ ಮಾಡ್ತಾನೆ? ಎಸ್ ಓಕೆ ಬರ್ದೆ ಏನೋ. ಓಕೆ ಗೈಸ್. ಹಾ ಫಸ್ಟ್ ಒಂದಿನ ಹುಡುಗಿ ಆಗಿದ್ರೆ ನಾನು ಸುದೀಪ್ ಅಣ್ಣ ಜೊತೆ ಕಮಿಟೆಡ್ ಆಗ್ತಿದ್ದೀನಿ. ನೀನೆಂತ ಬರ್ತಿದ್ದು? ನೀನೇನ್ ಬರ್ದೇಣ? ನೀನೇನ್ ಬರ್ದೆ? ನಮ್ಮ ಮನಿ ಆಸ್ಕಿಂಗ್ ಪೇರೆಂಟ್ಸ್ ಮನಿ. ಹೌದಾ? ಹುಡುಗಿರಾದ್ರೆ ಜಾಸ್ತಿ ಕೇಳ್ತಾರಲ್ವಾ. ನಾನು ಸುದೀಪ್ ಅಣ್ಣ ಜೊತೆ ಕಮಿಟ್ ಆಗಿದ್ದೀನಿ ಅಂತಾನೆ ಬರ್ದಿದ್ದು. ಇವಾಗ ಏನ್ ಬರ್ದೆ? ಅಮ್ಮಗೆ ಹೆಲ್ಪ್ ಮಾಡಕ್ ಇಲ್ಲ ಗೈಸ್. ಸುದೀಪ್ ಅಣ್ಣ ಜೊತೆ ಕಮಿಟೆಡ್ ಆಗ್ತಾ ಇದ್ದೆ ಗೈಸ್. ನಮ್ಮ ಬಂದ ಅನುಬಂಧ ಓಕೆ ಗೈಸ್ ಲಾಸ್ಟ್ ನನ್ಗೋಸ್ಕರ ಒಂದು ಆಟಿಟ್ಯೂಡ್ ಸಾಂಗ್ ಆಡ್ರಿ. ಇದು ಬಂದಿದ್ದು ಒಬ್ಬನೇ ಹೋಗೋದು. ನಾನೇ ಕೊಡ್ಲಾ? ಬಂದಿದ್ದು ಒಬ್ಬನೇ ಹೋಗೋದು ಕೂಡ ನೀನೊಬ್ಬನೇ. ಈ ಸಾಂಗ್ ಗೊತ್ತಿಲ್ಲ ಅಜ್ಜಿ? ಹೇಳಲ್ಲ ಗೈಸ್. ಅವ್ನು ಎಷ್ಟು ಖುಷಿ ಅಂದ್ರೆ ಆ ಸಾಂಗ್ ನಲ್ಲಿ ಎಷ್ಟು ಚೆನ್ನಾಗಿ ಡೆಡಿಕೇಟ್ ಮಾಡ್ತಾರೆ ನನಗೆ ಅಂದ್ರೆ ಖುಷಿ ಆಗುತ್ತೆ ನನಗೆ. ಓಕೆ ಓಕೆ ಗುಜ್ಜಿಗೆ ಈ ಸಾಂಗ್ ಗೊತ್ತಾಗ ಸುದೀಪ್ ಅಣ್ಣ ಆಡುತ್ತೆ ಗೈಸ್. ಆಡ್ಬೇಕು. ಮಿಸ್ಟರ್ ಚಕ್ರವರ್ತಿ. ಚಿರತೆಯ ಕಾಲಡ್ಡಿ ಅದೊಂಚೂರು ಹಾಡೇನು ಗೊತ್ತಿಲ್ಲ. ದೆಯಲ್ಲಿ ಅಂಜೆ ಇಲ್ಲ. ಓಕೆ ಇವತ್ತಿನ ವ್ಲಾಗ್ ವಿನ್ನರ್ ಬಂದ್ಬಿಟ್ಟು ಸೋದೆ ಬಾಣ. ವ್ಲಾಗ್ ವಿನ್ನರ್ ಗೈಸ್ ಬರ್ಡೇ ದಿನ ಸರ್ಪ್ರೈಸ್. ಬೀಂಗ್ ಚಿರು ಓಕೆ ಗಿಫ್ಟ್ ಇವತ್ತಿನ ವ್ಲಾಗ್ ಗಿಫ್ಟ್ ಹೇಳ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಗಿಫ್ಟ್. ಸೊ ಏನದು ಗಿಫ್ಟ್ ಏನನ್ನೋದಣ್ಣ? ಸರ್ಪ್ರೈಸ್ ಅನ್ನಲೇ. ಗಿಫ್ಟ್ ಅಂತಾನೆ ಅದು. ಗಿಫ್ಟ್ ಅಂತ ಏನಂತ? ಗಿಫ್ಟ್ ಬಹುಮಾನ ಬಂದ್ಬಿಟ್ಟು ಸುದೀಪ್ ಅಣ್ಣ ಬರ್ಡೇ ದಿನ ಸಿಗುತ್ತೆ ಗೈಸ್.
ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬ್ಲಾಗ್ ಬಂದ್ಬಿಟ್ಟಲ್ಲ ಇವತ್ತಿನ ಬ್ಲಾಗ್ ವಿನ್ನರ್. ಇವತ್ತಿನ ವ್ಲಾಗ್ ವಿನ್ನರ್ ಬಂದ್ಬಿಟ್ಟು ಸುದೀಪಣ್ಣ. ಅದೇ ಇವಾಗ ಬೀಂಗ್ ಚಿರೋ ಇನ್ನು ಸೈಡು. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇವತ್ತಿನ ವ್ಲಾಗ್ ವಿನ್ನರ್ ಬಂದ್ಬಿಟ್ಟು ಸುದೀಪಣ್ಣ. ಹಳೆ ಬುದ್ಧಿ ಹಳೆ ಹಂಗೆ ಚಿರು ಅವಾಗ ನಾನು ತಗೊಂಡು ಅವ್ನು ಬಿಡ್ತೀನಿ. ಏನು ಬಿಡಲ್ಲ. ಪಕ್ಕ ಗೈಸ್ ಮಿಮಿಕ್ರಿ ಇಬ್ರು ಪಕ್ಕ ಮಾಡ್ತಾರೆ. ಖುಷಿ ಆಯ್ತು ಒಟ್ನಲ್ಲಿ ಚಿರು ಫಸ್ಟ್ ಟೈಮು ನನ್ನ ಬ್ಲಾಗ್ಗೆ ಬಂದು ನೆಕ್ಸ್ಟ್ ನಾನು ನನ್ನ ಬ್ಲಾಗ್ ಬಂದ್ಬಿಟ್ಟು ಅವನು ಹೋಸ್ಟ್ ಆಗಿ ಬಂದು ಮಾಡಿ ಕ್ರೇಜಿಯಾಗಿ ಮಾಡ್ದ. ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ನಾನು ಅನ್ಕೊಂಡಿರ್ಲಿಲ್ಲ. ಏನೋ ಅವ್ನು ಕೇಳೋ ಕ್ವಶನ್ಗೆ ಮೋಸ್ಟ್ಲಿ ನಾನು ತಪ್ಪು ಹೇಳ್ಬಿಟ್ಟು ಬುಜ್ಜಿ ವಿನ್ ಆಗ್ಬಿಡ್ದಲ್ಲ ಅಂತ ಅನ್ಕೊಂಡಿದ್ದೆ. ಎನಿವೇಸ್ ಗೈಸ್ 17-10 ಸ್ಕೋರ್. ಗೈಸ್ 17 ಅಂತ ಒಂದು ಕಮೆಂಟ್ ಹಾಕಿ. ಸೊ ಫೈನಲಿ ಗೈಸ್ ಇವಾಗ ಈ ಒಂದು ಬ್ಲಾಗ್ ನ ಅವನೇ ಎಂಡ್ ಮಾಡ್ತಾನೆ. ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಎಲ್ಲಿಂದ ಹೌದು ಇವತ್ತಿನ ಈ ಬ್ಲಾಗ್ ಇವತ್ತಿನ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಗೈಸ್. ಸೊ ನಾನೇ ಮರ್ತೋಗ್ಬಿಟ್ಟಿದ್ದೀನಿ, ಎಂಡಿಂಗ್ ಮರ್ತೋಗಿದ್ದೀನಿ. ಎಂಡಿಂಗ್ ಹೆಂಗಳ ಒಂದ್ಸರಿ ಎಂಡಿಂಗ್. ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸೊ ಗೈಸ್ ಫೈನಲಿ ಈ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ಒಂದು ಕಮೆಂಟ್ ಬಿಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬೈ ಬೈ. ಗೈಸ್ ನೆಕ್ಸ್ಟ್ Guys. ನಾನು ಇಲ್ಲಿ ಬರ್ತೀನಿ. ಸಮಾಧಾನ ನಾನು ಹೇಳ್ತೀನಿ. ಅದೇನ್ ಗೊತ್ತಾ ನಮ್ ಚೋಟ ಕೇಳ್ಬಿಟ್ರೆ ಅವ್ಳು ಹಿಡಿಯಕ್ಕಾಗಲ್ಲ. ನಿಮ್ಗೆ ಇವತ್ತಿನ ಹೋಸ್ಟ್ ಅಂದ್ರೆ ಇವತ್ತಿನ ವ್ಲಾಗರ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಹಾಕ್ಬಿಡಿ ಗೈಸ್ ಕಮೆಂಟ್ ಅಲ್ಲಿ. ಗೈಸ್ ನೆಕ್ಸ್ಟ್ ಇರೋ ನಾನೇ ಹೇಳ್ತೀನಿ, ಸಮಾಧಾನ ಮಾಡ್ಕೊಳ್ಳೋ, ಆರಾಮಾಗಿರೋ. ರಿಯಲ್ ಹೋಸ್ಟ್ ಗೈಸ್, ಇವಾಗ ರಿಯಲ್ ಹೋಸ್ಟ್ ಇಲ್ಲಿಗೆ ಮಧ್ಯಕ್ಕೆ ಬಂದು ಎಂಡ್ ಮಾಡಿ. ಗೈಸ್ ಅಂತೂ ಇಂತೂ ಸಗದಾಗಿತ್ತು ಕ್ರೇಜಿ ಬ್ಲಾಗು. ನೆಕ್ಸ್ಟ್ ಬ್ಲಾಗು ನಮ್ಮ ಚೋಟ ಮರಿ ಇಲ್ಲಿ ಕೂತಿರ್ತಾಳೆ, ನಾನು ಚಿರು ಅಲ್ಲಿ ಕೂತಿರ್ತೀವಿ ಅಂತ ಈ ಒಂದು ಬ್ಲಾಗ್ ಬೇಕು ಅಂದ್ರೆ ಕಾಮೆಂಟ್ ಹಾಕಿ. ಅಂಡ್ ಏನಂದ್ರೆ ಕ್ವಶನ್ ಎಲ್ಲ ಅವಳೇ ಹುಡುಕಿರ್ಬೇಕು, ಅವ್ರ ಅಮ್ಮ ಹತ್ರ ಮಾತಾಡ್ತಾರೋ ಗೊತ್ತಿಲ್ಲ, ಆದ್ರೆ ಆ ಕ್ವಶನ್ ಚಿರು ಗೊತ್ತಾಗ್ಬಾರ್ದು, ನಂಗೂ ಗೊತ್ತಾಗ್ಬಾರ್ದು. ಸೊ ನೆಕ್ಸ್ಟ್ ಬ್ಲಾಗ್ ಬೇಕು ಅಂದ್ರೆ ಹೇಳಿ ಹೆಂಗಿತ್ತು ಅಂತ. ಸ್ವಲ್ಪ ಸಗದಾಯ್ತು, ಕ್ರೇಜಿ ಇದೆ, ಹೇಳಂಗಿಲ್ಲ, ಸೂಪರ್ ಕ್ರೇಜಿ. ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ ಆಫ್ ದ ಬ್ಲಾಗ್ ಆಫ್ ದ ಯೂಟ್ಯೂಬ್. ಥ್ಯಾಂಕ್ ಯು, ಮಚ್ ಲವ್. ನೆಕ್ಸ್ಟ್ ಬ್ಲಾಗ್ ಸಿಗುವ, ಬೈ.